ಅನ್ಸ್ಬಿಡುತ್ತೆ ಕೆಲವೊಂದ್ಸತಿ. ಮೇಡಮ್, ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ಒಂದು ರಾಜಕೀಯ ಹಿನ್ನೆಲೆ ಇಲ್ಲದೆ ಬೆಳೆದು ಬಂದಂತವ್ರು. ಹಂತವಾಗಿ ಅವರು ಮಾಡದಂತ ಹೋರಾಟಗಳು, ಅವರು ಮಾಡದಂತ ಚಳುವಳಿಗಳು, ಜನಪರವಾದಂತ ಚಿಂತನೆ, ಕಾಳಜಿ, ಬದ್ಧತೆ ಎಲ್ಲವೂ ಕೂಡ ಅವ್ರಿಗೆ ಎಲ್ಲಿಗೆ ಕೊಂಡೊಯ್ಯಬೇಕಾಗಿತ್ತೋ ಯೋಗ್ಯತೆ ಎಲ್ಲವೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆ ಅಡಿ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಅಭಿಮಾನಿಗಳು, ಕಾರ್ಯಕರ್ತರು ಅವರದೇ ಆದಂತ ಶೈಲಿನಲ್ಲಿ ಅವರು ನಾನಾ ರೀತಿಯಾದಂತ ವ್ಯಾಖ್ಯಾನಗಳು. ಇವತ್ತು ನಿಖಿಲ್ ಕುಮಾರಸ್ವಾಮಿಗೆ ಒಬ್ಬನೇ ಅಲ್ಲ, ಇವತ್ತು ರಾಜ್ಯದಲ್ಲಿ ಯಾವುದೇ ಪಕ್ಷದಲ್ಲಿ ಇರ್ತಕ್ಕಂತ ಹಲವಾರು ಅವರ ನಾಯಕರುಗಳ ಮೇಲೆ ವಿಶ್ವಾಸ ಇಟ್ಟು, ಅಯ್ಯೋ ನಮ್ಮ ನಾಯಕರು ಹಂಗಾಗಬೇಕಪ್ಪ, ಆ ಸ್ಥಾನಕ್ಕೆ ಹೋಗ್ಬೇಕಪ್ಪ, ಆ ಸ್ಥಾನದಲ್ಲಿ ನಾವು ನೋಡಬೇಕು ಅನ್ನುವಂಥದ್ದು ಸ್ವಾಭಾವಿಕವಾಗಿ ಕಾರ್ಯಕರ್ತರಲ್ಲಿ ಮೂಡ್ತಕ್ಕಂಥ ಒಂದು ಒಪಿನಿಯನ್. ಬಟ್ ನಾನೇ ರಿಯಾಲಿಟಿ ಗ್ರೌಂಡ್ ನಾವು ಮಾತಾಡೋಣ ಮೇಡಮ್. ಐ ಆಮ್ ಸ್ಟಿಲ್ ವೆರಿ ಯಂಗ್. ಸೊ ನಾನು ಇವತ್ತೇ ನಾಳೆನೆ ಏನೋ ಆಗ್ಬಿಡ್ಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಬಂದಿಲ್ಲ. ನಾನು ಮಾಡ್ತಾ ಇರುವಂತ ಕೆಲಸ ಏನಿದೆ, ಜೊತೆಯಲ್ಲಿ ಇವತ್ತು ನಾನು ಒಂದು ಜನರ ದೃಷ್ಟಿಯಲ್ಲಿ ಇವತ್ತು ಕೇವಲ ದೇವೇಗೌಡರ ಕುಟುಂಬದಲ್ಲಿ ಒಬ್ಬ ಹುಟ್ಟಿರ್ತಕ್ಕಂಥ ಒಬ್ಬ ಕುಡಿ ಅನ್ನೋದನ್ನ ಹೊರತುಪಡಿಸಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಆಸ್ ಎ ಪರ್ಸನ್ ಜನರ ಪರವಾಗಿ ಥಿಂಕ್ ಮಾಡ್ತಾನೆ, ಆಲೋಚನೆ ಮಾಡ್ತಾನೆ, ಧ್ವನಿಗೂಡಿಸ್ತಾನೆ ಅಂತಕ್ಕಂಥದ್ನ ನಾನು ಯಾವಾಗ್ಲೂ ಕೂಡ ಜನರ ಪರವಾಗಿ ಪ್ರಾಮಾಣಿಕವಾಗಿ ಅದನ್ನ ಸಾಬೀತು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ ಮಾಡ್ತಾ ಇರ್ತೇನೆ. ನೀವೇ ಮೆನ್ಷನ್ ಮಾಡಿದಾಗೆ ಯುವ ಜನಾಂಗವನ್ನ ಪ್ರತಿನಿಧಿಸ್ತಿದ್ದೀರಿ, ಅದರ ನಾಯಕತ್ವ ವಹಿಸಬೇಕು ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನೋ ಆಗ್ರಹ ಕೂಡ ಪಕ್ಷದಲ್ಲಿ ಕೇಳೋಕ್ ಸಿಗ್ತಾ ಇದೆ. ಸರ್, ನಾವು ಯೂತ್ ಅಂತ ಬಂದಾಗ ಕರ್ನಾಟಕದಲ್ಲಿ ಜ್ವಲಂತವಾಗಿ ಕಾಡ್ತಾ ಇರೋದು ಕೆಪಿಎಸ್ಸಿ. ಬಹುಶಃ ನೀವು ಬಿಡದಿ ಕೊಟ್ಟರಲ್ಲಿ ಅರ್ಧ ಕಾನ್ಸಂಟ್ರೇಷನ್ ಕೆಪಿಎಸ್ಸಿಗೂ ಕೊಡ್ಲಿ ಅನ್ನೋ ಆಗ್ರಹವನ್ನ ಆಸ್ಪಿರೆಂಟ್ಸ್ ಗಳು ಮಾಡ್ತಾ ಇದ್ದಾರೆ. ಜಾರ್ಖಂಡ್ ನಲ್ಲಿ ಆಗ್ತಾ ಇರೋ ಜೆಪಿಎಸ್ಸಿ ವಿರೋಧಿ ಪ್ರತಿಭಟನೆ ಏನಿದೆ, ಅದ್ರ ಹತ್ರ ಅನ್ಯಾಯ ನಮಗಾಗಿದೆ, ನಮಗೆ ರಾಜಕೀಯವಾಗೂ ಬೆಂಬಲ ಸಿಗ್ತಾ ಇಲ್ಲ, ನಮ್ಮ ಹೋರಾಟಗಳಿಗೆ ಸರ್ಕಾರ ಧ್ವನಿ ಕೂಡ ಕೊಡ್ತಾ ಇಲ್ಲ, ಹೀಗಾಗಿ ನಮಗೂ ಕೂಡ ಬೆಂಬಲ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಯಾವ ರೀತಿ ಗಮನಿಸ್ತೀರಿ ತಾವು ಇದನ್ನು? ಕೆಪಿಎಸ್ಸಿ ವಿಚಾರವಾಗಿ ನನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ, ಫೇಸ್ಬುಕ್ ಪೇಜ್ ಅಲ್ಲಿ, ನನ್ನ ಹ್ಯಾಂಡಲ್ ಅಲ್ಲಿ ತಾವು ಈಗಲೂ ಕೂಡ ಹೋಗಿ ನೋಡಬಹುದು. ನಾನು ಕೆಪಿಎಸ್ಸಿ ವಿಚಾರದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಚೇಂಜ್ ಅನ್ನ ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ವಿಚಾರದಲ್ಲಿ ಈಗಾಗಲೇ ನನ್ನ ಧ್ವನಿಯನ್ನ ಎತ್ತಿದ್ದೇನೆ. ಕೆಪಿಎಸ್ಸಿ ವಿಚಾರ ಇವತ್ತಿಂದ ಅಲ್ಲ, ತಮಗೆ ಗೊತ್ತಿದೆ, ಹಲವಾರು ಸರ್ಕಾರಗಳು ಬಂದು ಹೋಗಿದೆ. ಕೆಪಿಎಸ್ಸಿನಲ್ಲಿ ಯಾವ ರೀತಿ ಅನಾಹುತಗಳು ನಿರಂತರವಾಗಿ ನಡ್ಕೊಂಡ್ಬಂದಿದೆ. ಅಮಾಯಕ ಯುವಕರ ಒಂದು ಭವಿಷ್ಯ ರೂಪಿಸ್ತಕ್ಕಂಥ ಕೆಪಿಎಸ್ಸಿ ಏನಾಗಬೇಕಾಗಿದೆ, ಪರಿಣಾಮಕಾರಿಯಾಗಿ ಇವತ್ತು ಅದು ಕೆಲಸ ಮಾಡ್ತಾ ಇಲ್ಲ. ಬಟ್ ಅದರಲ್ಲಿ ಇರ್ತಕ್ಕಂಥ ಲೋಪಗಳೇನು, ದೋಷಗಳೇನು, ಇವೆಲ್ಲವೂ ಕೂಡ ಒಂದು ಡಿಬೇಟ್ ಮೂಲಕ, ಒಂದು ಓಪನ್ ಡಿಬೇಟ್ ಮೂಲಕ, ಯಾಕೆಂದ್ರೆ ಕೆಪಿಎಸ್ಸಿನ ಅಟೆಂಪ್ಟ್ ಮಾಡ್ತಕ್ಕಂಥದ್ದು ಬಹಳ ಜನ ಇವತ್ತು ಸ್ಟೂಡೆಂಟ್ಸ್ ನನಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಎಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ. ಸೊ ಬಿಡದಿ ಜೊತೆಗೆ ತಾವೇ ಹೇಳ್ದಂಗೆ ಇವತ್ತು ನಾನೊಂದು ಯುವಕನಾಗಿ ಯುವಕರನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಇಂಥ ಒಂದು ಕೆಪಿಎಸ್ಸಿ ಹಗರಣಗಳು ನಿರಂತರವಾಗಿ ಏನ್ ನಡೀತಾ ಇದೆ, ಇದರಲ್ಲಿ ಒಂದು ಸಿಸ್ಟಮ್ಯಾಟಿಕ್, ಒಂದು ವ್ಯವಸ್ಥಿತ ಬದಲಾವಣೆ ತಗೊಂಡು ಬರಬೇಕು ಅಂತಕ್ಕಂಥದ್ರಲ್ಲಿ ನಾನು ಕೂಡ ಮುಂದಿನ ದಿನಗಳಲ್ಲಿ ಬಹಳ ಗಟ್ಟಿಯಾಗಿ ಹೋರಾಟ ಮಾಡ್ತೀನಿ ವಿಚಾರದಲ್ಲಿ. ರೈತರ ವಿಚಾರನೇ ಜೊತೆಗೆ ಈ ಚರ್ಚೆಯಲ್ಲಿ ಇರೋ ವಿಚಾರ ಕಾವೇರಿ ನದಿ ನೀರು ಹಂಚಿಕೆ ವಿಚಾರ. ಎಲ್ಲೋ ರಾಜ್ಯ ಸರ್ಕಾರ ಪದೇ ಫೇಲ್ ಆಗ್ತಾ ಇದೆ, ರೈತರಿಗೆ ಬೇಕಾದ ನೀರನ್ನ ಉಳಿಸ್ಕೊಳ್ಳಿಕ್ಕೆ, ಕುಡಿಯೋ ನೀರನ್ನ ಉಳಿಸ್ಕೊಳ್ಳಿಕ್ಕೆ ಅನ್ನೋ ನರೇಟಿವ್ ಅಂತೂ ಬರ್ತಾ ಇದೆ. ಬಟ್ ರಾಜ್ಯ ಸರ್ಕಾರ ನಾವು ಯಶಸ್ವಿಯಾಗಿ ವಾದ ಮಂಡನೆ ಮಾಡ್ತಾ ಇದೀವಿ, ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಈ ಕಾವೇರಿ ವಿಚಾರದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಬ್ಸರ್ವೇಷನ್ಸ್ ಏನಿದೆ, ಏನ್ ಮಾಡಬೇಕಾಗಿತ್ತು ಸರ್ಕಾರ ಅಂತ? ಈಗ ಇತ್ತೀಚೆಗೆ ಒಂದು 2 ದಿನದಿಂದ ಮತ್ತೆ 15 ದಿವಸಕ್ಕೆ 12,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತಕ್ಕಂಥದ್ದು CWRC ಕಡೆಯಿಂದ ಹೇಳಿದ್ದಾರೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ 12,000 ಕ್ಯೂಸೆಕ್ಸ್ ಅಂದ್ರೆ 1 TMC ನಿಮ್ಗೆ ಗೊತ್ತಿದ್ದಂಗೆ 11,000 ಕ್ಯೂಸೆಕ್ಸ್, 15 TMCಗೂ ಹೆಚ್ಚು ನೀರು ಇವತ್ತು ಬಿಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕಾರಣ ಇದು ನಮ್ಮ ಈ ಕಾವೇರಿ ಪ್ರದೇಶದ ಹಲವಾರು ಜಿಲ್ಲೆಗಳೇನಿದೆ, ಅಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೂ ಕೂಡ, ಒಂದು ಬೆಳೆ ಆಗ್ತಕ್ಕಂಥದ್ದಕ್ಕೂ ಕೂಡ ಇಲ್ಲಿವರೆಗೂ ಕೂಡ ನೀರು ಸಿಕ್ಲಿಲ್ಲ. ಅದರಲ್ಲೂ ನೀವು ಮಂಡ್ಯ ಭಾಗದಲ್ಲಿ ನೋಡಿರ್ಬೇಕು, ಕಬ್ಬುಗಳು ಸಂಪೂರ್ಣವಾಗಿ ಎಲ್ಲ ಬತ್ತೋಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರು ನಗರಕ್ಕೂ ಕೂಡ ಕುಡಿತಕ್ಕಂಥದ್ದಕ್ಕೆ ನೀರಿನ ಅಭಾವ ಹೆಚ್ಚಾಗಿ ಕಾಡ್ತಾ ಇದೆ. ಹಾಗಾಗಿ ಮೊನ್ನೆ ಸರ್ವಪಕ್ಷದ ಸಭೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲರೂ ಕೂಡ ಸೇರಿದ್ರು. ಮಾಜಿ ಮುಖ್ಯಮಂತ್ರಿಗಳು ಬಹಳ ಜನ ಹಿರಿಯಕರು ಕೂತಿದ್ರು. ಅದರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು, ಕೇಂದ್ರದ ಸಚಿವರು, ನಿನ್ನೆ ಪತ್ರಿಕಾಗೋಷ್ಠಿ ಕರೆದು ಅದನ್ನೇ ಹೇಳಿದ್ದಾರೆ.
ಮುಂದೆ ಬಹಳ ಅನಾಹುತದ ದಿನಗಳು ಕಾಡ್ತಾ ಇದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ನಮ್ಮ ಪರವಾದಂತ ವಾದ ಮಂಡಿಸ್ತಕ್ಕಂಥದಕ್ಕೆ ಆನ್ ಟೆಕ್ನಿಕಲ್ ಗ್ರೌಂಡ್ಸ್ ಅಂಡ್ ಆನ್ ರಿಯಾಲಿಟಿ ಗ್ರೌಂಡ್ಸ್ ಇವತ್ತು ನೀರು ಕೊಡತಕ್ಕಂತ ವಿಚಾರದಲ್ಲಿ ಇವತ್ತು ನಮಗೆ ನೀರಿನ ಕೊರತೆ ಇದ್ದಾಗ, ಕುಡಿಯೋ ನೀರಿಗೂ ಕೊರತೆ ಇದ್ದಾಗ ಇದನ್ನ ಹೇಗೆ ನಾವು ಬೇರೆ ಪಕ್ಕದ ರಾಜ್ಯಕ್ಕೆ, ತಮಿಳುನಾಡು ರಾಜ್ಯಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಚರ್ಚೆ ಸರ್ವಪಕ್ಷದಲ್ಲೂ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಆನ್ ಲೀಗಲ್ ಗ್ರೌಂಡ್ಸ್, ಟೆಕ್ನಿಕಲ್ ಗ್ರೌಂಡ್ಸ್ ಇದನ್ನ ಯಾರಾದ್ರೂ ಲೀಗಲ್ ಎಕ್ಸ್ಪರ್ಟೀಸ್ ನ ಇಟ್ಕೊಂಡು ಸರ್ಕಾರ ಇವತ್ತು ನೀರನ್ನ ಬಿಡದೇ ಇರತಕ್ಕಂತ ನಿಟ್ಟಿನಲ್ಲಿ ಯಾವ ರೀತಿ ಇವತ್ತು ಕ್ರಮ ರೂಪಿಸ್ತಕ್ಕಂಥದ್ದು ಸೂಕ್ತ. ಕುಟುಂಬದ ವಿಚಾರ ಹಾಗೆ ವೈಯಕ್ತಿಕ ವಿಚಾರ, ಯು ಮೇ ಚೂಸ್ ನಾಟ್ ಟು ಆನ್ಸರ್ ದಿಸ್, ಬಟ್ ಸಾಕಷ್ಟು ಚರ್ಚೆಯಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ದೊಡ್ಡ ಆಘಾತ ಆಗಿದ್ದು ಪ್ರಜ್ವಲ್ ರೇವಣ್ಣ ಅವರ ವಿಚಾರ. ಇಡೀ ಕುಟುಂಬ ಅದರಿಂದ ಜರ್ಜರಿತವಾಯಿತು. ಜೈಲು ಅನ್ನೋದು ಪಶ್ಚಾತ್ತಾಪದ ಕೇಂದ್ರ ಆಗಬೇಕು ಅಂತಿದ್ದಾಗ ಇತ್ತೀಚೆಗೆ ಸಿಕ್ಕಂತ ಒಂದಷ್ಟು ವಿಚಾರಗಳು, ಅಲ್ಲಿ ಮೊಬೈಲ್ ಬಳಕೆ ಮಾಡ್ತಿದ್ದಾರೆ, ಪೆನ್ ಡ್ರೈವ್ ಇದೆ, ಇದು ಮತ್ತದೇ ಸಾಮಾಜಿಕ ಜಾಲತಾಣದಲ್ಲಿ ಅರೆ ಅಲ್ಲಿ ಹೋದ್ರೂ ಇದೇ ಬುದ್ಧಿನ ಅನ್ನೋ ರೀತಿಯಲ್ಲಿ ಚರ್ಚೆಗೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ.